8ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 1 ಆಧಾರಗಳು ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. 1. ಸಾಹಿತ್ಯ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ. ಉತ್ತರ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. 2. ಅಶ್ವಘೋಷನ ಡ್ಯಾಶ್ವು ಸಾಹಿತ್ಯಿಕ ಆಧಾರವಾಗಿದೆ. ಉತ್ತರ ಬುದ್ಧ ಚರಿತ. 3. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್. ಉತ್ತರ ಅಲ್ಮಿಡಿ. ಮುಖ್ಯ ಪ್ರಶ್ನೆ 2 ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ 4 ಆಧಾರ ಎಂದರೇನು? ಉತ್ತರ ಇತಿಹಾಸ ರಚನೆಗೆ ಸಹಕಾರಿಯಾಗಿರುವ ಕಟ್ಟಡಗಳು, ಶಾಸನಗಳು, ನಾಣ್ಯಗಳು, ಕೃತಿಗಳು, ಅವಶೇಷಗಳು ಮತ್ತು ಮೌಖಿಕ ಪರಂಪರೆಗಳನ್ನು ಆಧಾರಗಳು ಎನ್ನುವರು. ಪ್ರಶ್ನೆ 5 ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ನೀಡಿ. ದೇಶಿ ಸಾಹಿತ್ಯಿಕ ಆಧಾರಗಳಿಗೆ ಉದಾಹರಣೆ: 1. ವಿಶಾಖದತ್ತನ ಮುದ್ರ ರಾಕ್ಷಸ. 2. ಅಶ್ವಘೋಷನ ಬುದ್ಧಚರಿತೆ. ವಿದೇಶಿ ಸಾಹಿತ್ಯಿಕ ಆಧಾರಗಳಿಗೆ ಉದಾಹರಣೆ: 1. ಮೆಗಸ್ತಾನಿನ ಇಂಡಿಕಾ. 2. ವ್ಯುಮೆನ್ಸಾಂಗ್ನ ಸಿಯುಕಿ. ಪ್ರಶ್ನೆ 6 ನಾಣ್ಯಶಾಸ್ತ್ರ ಎಂದರೇನು? ಉತ್ತರ ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎನ್ನುವರು. ಪ್ರಶ್ನೆ 6 ಪ್ರಾಕ್ತನ ಆಧಾರ ಎಂದರೇನು? ಉದಾಹರಣೆ ಸಹಿತ ವಿವರಿಸಿ. ಉತ್ತರ ಸಂಶೋಧನೆ ಮತ್ತು ಭೂ ಉತ್ಖನನಗಳಿಂದ ತೆಗೆದಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆಗಳು ಹಾಗೂ ಇನ್ನಿತರ ಪಳಿಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಎಂದು ಕರೆಯುತ್ತೇವೆ. ಉದಾಹರಣೆ: 1. ಶಾಸನಗಳು. ಉದಾಹರಣೆಗೆ ಅಶೋಕನ ಶಾಸನಗಳು ಅಥವಾ ಕದಂಬರ ಅಲ್ಮಿಡಿ ಶಾಸನ. 2. ನಾಣ್ಯಗಳು. ಉದಾಹರಣೆಗೆ ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು. 3. ಸ್ಮಾರಕಗಳು. ಉದಾಹರಣೆಗೆ ವಿಜಯಪುರದ ಗೋಲ್ಗುಮ್ಮಟ ಅಥವಾ ತಾಜ್ ಮಹಲ್. 4. ಭೂ ಉತ್ಖನನದ ಅವಶೇಷಗಳು. ಹರಪ್ಪ ಮತ್ತು ಮೊಹೆಂಜೊದಾರೊರ ಉತ್ಖನನದಲ್ಲಿ ಸಿಕ್ಕ ಮಡಿಕೆ ಕುಡಿಕೆಗಳು. ಪ್ರಶ್ನೆ 8 ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಕಾರಿಯಾಗಿವೆ ವಿವರಿಸಿ. ಉತ್ತರ ಮೌಖಿಕ ಪರಂಪರೆ ಮಾನವ ಸಮಾಜದ ನೆನಪುಗಳ ಚರಿತ್ರೆ. ಭಾರತದ ಬಹುಮುಖಿ ಪರಂಪರೆ ತಿಳಿಯಲು ಮೌಖಿಕ ಆಧಾರಗಳು ಸಹಕಾರಿಯಾಗಿವೆ. ಸ್ಥಳೀಯ ಇತಿಹಾಸ ತಿಳಿಯಲು ಸಹಕಾರಿಯಾಗಿವೆ. ತಲೆಮಾರಿನಿಂದ ತಲೆಮಾರಿನವರೆಗೆ ಮಾಹಿತಿಗಳನ್ನು ಮೌಖಿಕ ರೂಪದಲ್ಲಿ ಉಳಿಸಿಕೊಂಡು ಬಂದಿದೆ. ಉದಾಹರಣೆಗೆ ಕೆಂಪೇಗೌಡ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ ಇವರ ಬಗೆಗಿನ ಮಾಹಿತಿ ಮೌಖಿಕ ಇತಿಹಾಸದಲ್ಲಿದೆ.